ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಷ್ಟೊಂದು ದಿನ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಇತ್ತು. ಸೊ ನಮ್ಮ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಮೀಟ್ ಆಗ್ತಾಯಿದ್ದೀವಿ. ಸೊ ರೆಡಿಯಾಗಿ ನಿಮ್ಗೆ ಮತ್ತೆ ಸಿಗ್ತೀನಿ. ಈ ಥರ ರೆಡಿ ಆಗಿದ್ದೀನಿ. ಸೊ ಹೋಗೋಣ ಬನ್ನಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಅಲ್ಲೇ ಸಿಗ್ತೀವಿ. ಸೊ ಯಾರ್ಯಾರು ಬಂದಿದ್ದಾರೆ ಆ್ಯಂಡ್ ಹುಡುಗಿ ಯಾರು ಅಂತ ತೋರಿಸ್ತೀನಿ. ಸೊ ಬಂದೆ, ನಮ್ಮ ಹುಡುಗಿ ರೆಡಿ ಆಗ್ತಾಯಿದ್ಲು. ಸೊ ನಮ್ಮ ಫ್ರೆಂಡ್ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾಯಿದ್ಲು. ಸೊ ಜಸ್ಟ್ ಹಾಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಅವಳಿಗೆ. ಸೊ ತುಂಬ ಚೆನ್ನಾಗಿ ರೆಡಿ ಆಗಿದ್ಲು. ಆ್ಯಂಡ್ ಇದು ಮೊದಲನೇ ಸ್ಯಾರಿ ಅವಳು. ಸೊ ಕೂತಿದ್ದಾಳೆ, ನೀವೇ ನೋಡಿ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇನ್ನೂ ಯಾರೂ ಬಂದಿಲ್ಲ. ಸೊ ಸ್ವಲ್ಪ ದೂರದಿಂದ ಬರೋರು ಇದ್ದಾಳೆ. ಸೊ ಅವ್ರು ಬರೋವರೆಗೂ ಸೊ ಹುಡುಗಿದ ಫಂಕ್ಷನ್ಸ್ ಏನೇನು ನಡೆಯುತ್ತೆ ತೋರಿಸ್ತೀನಿ. ಸೊ ಹೇಗೆ ಅನಿಸ್ತಿದೆ? ಅದು ಹಿಂಗೇನೆ ಆಮೇಲೆ ಮುಡ್ಸಕ್ ಬೇಕಾಗುತ್ತೆ. ಹೇಗೆ ಅನಿಸ್ತಿದೆ ಮಚ್ಚಿ? ಕಂಗ್ರಾಟ್ಸ್. ನಿಮ್ಗೆ ಖುಷಿ ನೋಡಿದ್ರೆ ಅನಿಸುತ್ತೆ. ಸೊ ನನ್ನ ಫ್ರೆಂಡ್ನ ಕೇಳಿದೆ ಹೇಗೆ ಅನಿಸ್ತಿದೆ ಎಕ್ಸ್ಪೀರಿಯೆನ್ಸು ಅಂತ ಕೇಳಿದೆ. ಸೊ ನೋ ರೆಸ್ಪಾನ್ಸ್. ನಿಮ್ಮ ಖುಷಿ ನೋಡಿ ನನಗೆ ಖುಷಿ ಆಗ್ತಿದೆ. ಸೊ ಇಷ್ಟು ದಿನ ವೆಯ್ಟ್ ಮಾಡಿದೆ. ಸೊ ಒಳ್ಳೆಯವರೇ ಸಿಕ್ಕಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಅದೇ ಹುಡುಗಿರಿಗೂ ಆ ಸಿಚುವೇಶನಲ್ಲಿ ತುಂಬ ಭಯ ಇರುತ್ತೆ. ಸೊ ಅಸಮಾನ ಏರಿದ್ದಾಳೆ. ಸೊ ಎಂಗೇಜ್ಮೆಂಟ್ ಮಾಡಬೇಕಾದ್ರೆ ಏನೇನು ಶಾಸ್ತ್ರ ಮಾಡಬೇಕು, ಹೇಗೆ ಮಾಡಬೇಕು ಅಂತ ದೊಡ್ಡವರು ಎಲ್ಲಿ ನಿಂತ್ಕೊಂಡು ಮಾಡಿಸ್ತಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಒಬ್ಬೊಬ್ಬರಾಗಿ ಬಂದು 5 ಜನ ಮುತ್ತೈದರು ಅರ್ಶಿನ ಕುಂಕುಮ ಎಲ್ಲರೂ ಹಾಕ್ತಾರೆ. ಹುಡುಗನ ರಿಲೇಟಿವ್ಸ್ ಎಲ್ಲ ಬಂದು ಹುಡುಗಿಗೆ ಅರ್ಶಿನ ಕುಂಕುಮ ಇಟ್ಟು ಅಕ್ಷತೆಗಳು ಹಾಕ್ತಾಯಿದ್ದಾರೆ. ಸೊ ಯಾಕಂದರೆ ಪ್ರತಿಯೊಂದು ಎಂಗೇಜ್ಮೆಂಟಲ್ಲೂ ಸೊ ಈ ಥರ ಶಾಸ್ತ್ರಗಳು ಮಾಡೇ ಮಾಡ್ತಾರೆ. ಸೊ ಒಳ್ಳೆಯದಾಗಲಿ ಅಂತ, ಏನೇ ತೊಂದರೆ ಇಲ್ಲಂತೆ, ಎಲ್ಲ ನಿರ್ವಿಘ್ನವಾಗಿ ನಡೀಲಿ ಅಂತ ಅಂದ್ಬಿಟ್ಟು ಈ ಥರ ಶಾಸ್ತ್ರಗಳು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಪ್ರತಿಯೊಂದು ಹುಡುಗಿಗೂ ಖುಷಿ ಆಗುತ್ತೆ ಆ ಸಿಚುವೇಷನಲ್ಲಿ. ಆ್ಯಂಡ್ ಒಂಥರ ಭಯನೂ ಇರುತ್ತೆ. ಸೊ ಹೇಗಿರುತ್ತೆ ಲೈಫು ಆ್ಯಂಡ್ ಮುಂದೆ ಹೆಂಗೆ ಜೀವನ ಮಾಡ್ತೀವಿ ಅಂತ ಆ ಸಿಚುವೇಷನಲ್ಲಿ ಬರೀ ಭಯ ಇದ್ದೇ ಇರುತ್ತೆ. ಸೊ ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಸೊ 5 ಜನ ಮುತ್ತೈದೆಯರು ಅಕ್ಷತೆ ಅರ್ಶಿನ ಕುಂಕುಮ ಹೂವು ಎಲ್ಲ ಹಾಕಿ ಸೊ ಆಶೀರ್ವಾದ ಮಾಡ್ತಿದ್ದಾರೆ ನಮ್ಮ ಫ್ರೆಂಡ್ಗೆ. ಸೊ ನೆಕ್ಸ್ಟು ನಾನು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹೋದೆ. ಆ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಮದುವೆ ಆದಾಗ ಇದೊಂದು ಬೆನಿಫಿಟ್ ಎಲ್ಲರಿಗೂ. ಸೊ ಎಲ್ಲ ಥರದ್ದು ಫಂಕ್ಷನ್ಗೆ ಹೋಗಿ ಈ ಥರ ಫಂಕ್ಷನ್ ಮಾಡ್ಬೋದು. ಮದುವೆ ಆಗದಿರೋರಿಗೆ ಅಷ್ಟು ಪ್ರಾಮುಖ್ಯತೆ ಕೊಡಲ್ಲ, ಬಟ್ ಮದುವೆ ಆಗಿರೋರಿಗೆ ಈ ಸಂದರ್ಭದಲ್ಲಿ ತುಂಬ ಬೆನಿಫಿಟ್ ಸಿಗುತ್ತೆ. ಸೊ ನನಗೂ ಅದೇ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ನಮ್ಮ ಹುಡುಗಿ ಬಂದು ಸ್ಯಾರಿ ಚೇಂಜ್ ಮಾಡ್ಕೊಬಂದರು. ಸೊ ಸ್ಯಾರಿ ಕೊಟ್ಟರು. ಸೊ ಇದು 2ನೇ ಲುಕ್ಕು. ನೀವೇ ನೋಡ್ಬೋದು ನಮ್ಮ ಹುಡುಗಿ ಮುಖದಲ್ಲಿ ಭಯ ಇದೆ, ಒಂದು ಕಡೆ ಖುಷಿ ಇದೆ. ಸೊ ಆ ಸಿಚುವೇಷನಲ್ಲಿ ಎಲ್ಲರಿಗೂ ಒಂಥರ ಭಯ ಇದ್ದೇ ಇರುತ್ತೆ. ಸೊ ಎಲ್ಲ ಆದಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ. ಸೊ ಹುಡುಗನೂ ಬಂದರು, ಜೊತೆಲಿ ನಿಂತ್ಕೊಂಡಿದ್ದಾರೆ. ಸೊ ಇಬ್ಬರದ್ದು ಎಂಗೇಜ್ಮೆಂಟಿಂಗು ಆರೇ ಎಕ್ಸ್ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಅವ್ಳ ಫೇಸಲ್ಲಿ ನೋಡಿ ಎಕ್ಸ್ಪೀರಿಯೆನ್ಸನ್ನು ತುಂಬ ಖುಷಿಯಾಗಿದ್ದಾಳೆ. ಸೊ ಒಳ್ಳೆಯದಾಗಲಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಮಲ್ಲಿಕಾ. ಕ್ಲಾಪ್ ಮಾಡಿ ಸ್ವಲ್ಪ ಜೋರಾಗಿ ಮಾಡಿ. ಕ್ಲಾಪ್ ನಿನಗೆ ಮಾಡ್ತಾರೆ. ಇನ್ನೊಂದ್ಸರಿ ಡೈಲಾಗ್ ಹುಡುಗಿ ಹಾಗೆ
ಒಂಬತ್ತು ಜನ ಆಯ್ತಲ್ಲ. ಹಾಯ್ ಮಾಡು. ಬಾಯ್ ಅಕ್ಕ, ಬಾಯ್ ಮಾಡು, ಬಾಯ್ ಬಾಯ್. ಒಂದು ವರ್ಷ ಆಯ್ತಾ? ಗೊತ್ತಿಲ್ಲ ನಾನು ಏನೇನೋ ಬರ್ತಿರೋಂತಾಗಿದ್ದೆ. ಅವರಿಗೆಲ್ಲ ಟಿಫನ್ ಗಿಫನ್ ಮಾಡಿಸ್ಕೊಂಡು ಓಕೆ ಓಕೆ, ನಮಗೂ ಟೈಮ್ ಬರುತ್ತೆ. ಆಯಾ 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 ಇನ್ನೇನಿಲ್ಲ, ಇನ್ನೊಂದು ವಾರ ಐತೆ ಟೈಮ್ ಬರಬೇಕು ಎಲ್ಲರಿಗೂ. ಎಲ್ಲ ನೈಟೇ ಬರಬೇಕು. ಅದೇನು ಕೊಡಿ, ಅದೇನು ಕೊಡಿ, ನೀವು ಕೊಡಿ. ಸೊ ಫೈನಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು ಆ್ಯಂಡ್ ಎಲ್ಲರನ್ನೂ ಮೀಟ್ ಆಗಿ ಸ್ವಲ್ಪ ವೆಯ್ಟ್ ಮಾಡಿ ಆ್ಯಂಡ್ ವಿಡಿಯೋ ಎಲ್ಲ ತೊಗೊಂಡೆ. ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ರು ಅವ್ರವ್ರ ಇದರಲ್ಲಿ. ಸೊ ಒಬ್ಳು ದೂರದಿಂದ ಬಂದಳು ಆ್ಯಂಡ್ ಇನ್ನೊಬ್ಬರು ಕೆಲಸದಿಂದ ಡ್ಯೂಟಿ ಹಾಫ್ ಡೇ ಲೀವ್ ನಾನು ಮುಗಿಸ್ಕೊಂಡು ಹಂಗೆ ನಮ್ಮ ಫ್ರೆಂಡ್ ಮನೆಗೆ ಬಂದು ಜ್ಯೂಸ್ ಕುಡಿತಾಯಿದ್ವಿ ಆ್ಯಂಡ್ ಪೊಮಗ್ರೆನೇಟ್ ಜ್ಯೂಸ್ ಕೊಟ್ಟಿದ್ಲು. ಸೊ ಹಂಗೆ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ನಮ್ಮ ಮನೆಗೆ ಬಂದರೆ ನಮ್ಮ ಪುಟಾಣಿ ಐಸ್ ಕ್ರೀಮ್ ತಿಂತಿತ್ತು. ಹಂಗೆ ಒಂದು ವಿಡಿಯೋ ಮಾಡಿಕೊಂಡು ಆ್ಯಂಡ್ ಮೊಬೈಲ್ ನೋಡ್ಕೊಂಡು ಕೂತಿದ್ಲು. ಸೊ ತುಂಬ ಖುಷಿ ಆಗುತ್ತೆ ಈ ಸಿಚುವೇಶನ್ನು. ಸೊ ಎಲ್ಲರಿಗೂ ಅಷ್ಟೇ, ಈ ಥರ ಸಿಚುವೇಶನ್ನು ಎಲ್ಲರಿಗೂ ಬಂದೇ ಬರುತ್ತೆ ಆ್ಯಂಡ್ ಅದನ್ನು ಫೇಸ್ ಮಾಡಿ ಆ್ಯಂಡ್ ಖುಷಿ ಆಗುತ್ತೆ ಅಂದ್ ಭಯನೂ ಇರುತ್ತೆ ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಎದ್ಕೊಳಕ್ಕೆ ಹೋಗಬೇಡಿ ಆ್ಯಂಡ್ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಸೊ ಇದಾಗಿತ್ತು ನನ್ನ ಫ್ರೆಂಡ್ ಎಂಗೇಜ್ಮೆಂಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು, ಟೇಕ್ ಕೇರ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ಥರ ಹೆಚ್ಚಿನ ವೀಡಿಯೋಗೆ ನಾನು ಫಾಲೋ ಮಾಡಿ. ಬಾಯ್.